Hello friends, welcome back to my channel. This is Ganesh. You are watching Trading Pathshala. ನಿಮ್ಗೆ ಗೊತ್ತಿರಂಗೆ ನಾನು 30 ಡೇ ಟ್ರೇಡಿಂಗ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ಇವತ್ತು 30 ಡೇ ಟ್ರೇಡಿಂಗ್ ಚಾಲೆಂಜ್ ನ ಡೇ 1 ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದ್ರೆ ಇದರಿಂದ ಲಾಜಿಕ್ ಏನು, ಪ್ರಾಫಿಟ್ ಆಗಿದ್ರೆ ಅದರಿಂದ ಲಾಜಿಕ್ ಏನು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲಸ್ ನಾನು ಈ ಡೈಲಿ ಇದೇನು ಪ್ರಾಫಿಟ್ ಲಾಸ್ ಏನಾಗುತ್ತೆ 30 ಡೇಸ್ ತನಕ ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲಿ ಮತ್ತೆ ಲೈಕ್ ಕೆಳಗಡೆ ಕಮೆಂಟ್ ಪೇಜ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ. ದಯವಿಟ್ಟು ಅದು ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ಲಸ್ ಈ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್ ಬನ್ನಿ, ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಫ್ಟಿಲಿ ಟ್ರೇಡ್ ಮಾಡಿದ್ದು ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಇವತ್ತು ಟೋಟಲ್ ನಮಗೆ 927 ರೂಪೀಸ್ ಲಾಸ್ ಆಗಿದೆ. ನಂದು ಬೈಯಿಂಗ್ ಪ್ರೈಸ್ ಬಂದು 182ಗೆ ನಾನು ಬೈ ಮಾಡಿದೆ. ಸ್ಟಾಪ್ ಲಾಸ್ ಇದ್ದಿದ್ದು ನಮ್ದು ಸೇಮ್ 10 ರೂಪೀಸ್ ಸ್ಟಾಪ್ ಲಾಸು. 173ಗೆ ನಾನು ಎಕ್ಸಿಟ್ ಆದೆ. 182 ಇಂದ 172 ಇದ್ದಿದ್ದು ಪ್ಲಸ್ 1 ಪಾಯಿಂಟ್ ಹಿಂದೆ ಮುಂದೆ ಆಗುತ್ತೆ. ಅರೌಂಡ್ 173.18ಗೆ ನಂದು SL ಹಿಟ್ ಆಗಿದೆ. ಇದರಿಂದ ಲಾಜಿಕ್ ಏನು ಅಂತಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಇದು ನೋಡ್ಬೋದು ನೀವು. ನಂದು ಎಂಟ್ರಿ ಇದ್ದಿದ್ದು ಕರೆಕ್ಟಾಗಿ ಈ ಲೈನ್ ಏನು ಬಂದಿದೆ, ಈ ಲೈನಲ್ಲಿ ಎಂಟ್ರಿ ಇದು. ಈ ಲೈನ್ ಎಂಟ್ರಿ ಇದ್ರೆ ಅಂದ್ರೆ 182 ಅಲ್ಲಿ ನಂದು ಎಂಟ್ರಿ ಇದ್ದಿದ್ದು. ಯಾವ ಲಾಜಿಕ್ ಮೇಲೆ ಈ ಟ್ರೇಡ್ ತಗೊಂಡಿದ್ದೀನಿ ಅಂದ್ರೆ ನೀವು ನೋಡ್ಬೋದು, ಇದು ಲೈಕ್ 21,650 ಕಾಲ್ ಆಪ್ಷನ್. ನನಗೆ ಲಾಸ್ ಆಗಿರೋದು ಕೂಡ ಇವತ್ತು ಕಾಲ್ ಆಪ್ಷನ್ ಅಲ್ಲೇ ಲಾಸ್ ಆಗಿರೋದು. ನೀವು ನೋಡ್ಬೋದು ಕಾಲ್ ಆಪ್ಷನ್. ನೀವು ಹೇಳ್ಬೋದು ಮಾರ್ಕೆಟ್ ಇಷ್ಟು ಡೌನ್ ಬೀಳ್ತಾ ಇದೆ, ಏನಕ್ಕೆ ನೀನು ಕಾಲ್ ಆಪ್ಷನ್ ತಗೊಂಡೆ ಅಂತ. ಅದರಿಂದ ಲಾಜಿಕ್ ಏನು ಅಂದ್ರೆ ಇದು 21,650 ಕಾಲ್ ಆಪ್ಷನ್ದು ಚಾರ್ಟು. ಯಾವಾಗ ಹಿಂಗೆ ಮಾರ್ಕೆಟ್ ನೀವು ನೋಡ್ಬೋದು ಫಸ್ಟ್ ಕ್ಯಾಂಡಲ್ ರಿವರ್ಸ್ ಆಯಿತು. ರಿವರ್ಸ್ ಆಮೇಲೆ ಇಲ್ಲೇ ಹೋಲ್ಡ್ ಆಗ್ತಾ ಇತ್ತು. ನಾನೇನು ಅನ್ಕೊಂಡೆ ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ಔಟ್ ಆಗಿ ಅರೌಂಡ್ ಒಂದು 20-30 ಪಾಯಿಂಟ್ಸ್ ಮೂವ್ ಆಗುತ್ತೆ ಅಂತ. ಏನಕ್ಕೆ ಅಂದ್ರೆ ಇಲ್ಲಿ ರೆಡ್ ಕ್ಯಾಂಡಲ್ ಯಾವಾಗ ಬಂತು, ಈ ರೆಡ್ ಕ್ಯಾಂಡಲ್ ಆಗಿದ ತಕ್ಷಣ ನೆಕ್ಸ್ಟ್ ವಾಪಸ್ ಗ್ರೀನ್ ಕ್ಯಾಂಡಲ್ ಬಂದು ಅದು ಕಂಪ್ಲೀಟ್ ಎನ್ಗಲ್ಫ್ ಆಗಿದೆ. ನೀವು ನೋಡ್ಬೋದು ಇದು ರೆಡ್ ಕ್ಯಾಂಡಲ್ ಆಮೇಲೆ ಇದು ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಎನ್ಗಲ್ಫ್ ಆಗಿದೆ. ನಾನೇನು ಅನ್ಕೊಂಡೆ ಅಂದ್ರೆ ಇದ್ರ ಮೇಲೆ ಲೈಕ್ ಮಾರ್ಕೆಟ್ ಹೋಗಿದ ತಕ್ಷಣ ಒಂದು 20 ಪಾಯಿಂಟ್ಸ್ ಹಿಡಿಬೋದು ಅಂತ ಇದ್ರ ಮೇಲೆ ನಾನು ಎಂಟ್ರಿ ಆದೆ. ಬಟ್ ಹೋಯ್ತು ಅರೌಂಡ್ 3-4 ಪಾಯಿಂಟ್ ಹೋದ್ಮೇಲೆ ರಿವರ್ಸ್ ಆಗಿ ಇಲ್ಲಿ ನಂದು SL ಹಿಟ್ ಆಗಿದೆ. ನೀವು ನೋಡ್ಬೋದು, ಇನ್ನೊಂದ್ಸಲ ನಾನು ಜೂಮ್ ಮಾಡಿ ತೋರಿಸ್ತೀನಿ. ಈ ಗ್ರೀನ್ ಕ್ಯಾಂಡಲ್ ಮೇಲೆ ನಂದು ಇದು ಎಂಟ್ರಿ ಇದ್ದಿದ್ದು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿಂದ ನಾನು 20 ಪಾಯಿಂಟ್ಸ್ ಇತ್ತು, 20 ಪಾಯಿಂಟ್ಸ್ ಟಾರ್ಗೆಟ್ ಇದ್ದಿದ್ದು. ಬಟ್ ಮಾರ್ಕೆಟ್ ಅರೌಂಡ್ 3-4 ಪಾಯಿಂಟ್ಸ್ ಆಮೇಲೆ ರಿವರ್ಸ್ ಆಗಿ ನಂದು SL ಹಿಟ್ ಆಗಿ ವಾಪಸ್ ನೀವು ನೋಡ್ಬೋದು ಎಷ್ಟು ದೊಡ್ಡ ಫಾಲ್ ಆಗಿದೆ ಅಂತ. ನಾನು ಏನಾರ SL ಅವಾಗ ಹಿಟ್ ಆಗಿಲ್ಲ ಅಂದಿದ್ರೆ, SL ಹಿಟ್ಟಿಲ್ಲ ಅಂದಿದ್ರೆ ನೋಡಿ ಎಷ್ಟು ಫಾಲ್ ಕಂಪ್ಲೀಟ್. ನಂದು ಏನು 25,000 ಲೈಕ್ ಏನು ನಾನು ಪ್ರೀಮಿಯಂ ಬೈ ಮಾಡಿದೆ, ಇದು 185 ರೂಪೀಸ್ 182 ರೂಪೀಸ್ ಇತ್ತು. ಇವಾಗ ನೋಡಿ ಇಲ್ಲಿ 75 ರೂಪೀಸ್ ಬಂದಿದೆ. ನಂದು ಎಂಟ್ರಿ ಇದ್ದಿದ್ದು ಟೋಟಲು 182ಗೆ ನನ್ನ ಎಂಟ್ರಿ ಇದ್ದಿದ್ದು. ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 75 ರೂಪೀಸ್. ಅರೌಂಡ್ 100 ಲೈಕ್ 85 ಅಂದ್ರೆ ಅರೌಂಡ್ 100 ಪಾಯಿಂಟ್ಸ್ ಕೆಳಗಡೆ ಮಾರ್ಕೆಟ್ ಬಿದ್ದಿದೆ. ನಾನು ಏನಾರ SL ಇಡ್ಲಿಲ್ಲ ಅಂದಿದ್ರೆ ಈ ಟ್ರೇಡಲ್ಲಿ ಆಬ್ವಿಯಸ್ಲಿ ಕಂಪ್ಲೀಟ್ ಲಾಸ್ ಮಾಡ್ಕೋತಾ ಇದೆ. ಸೊ ಅದಕ್ಕೋಸ್ಕರ ನಾನು ಫಸ್ಟಿಂದಾನೇ ಹೇಳೋದು, ಇವನ್ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನೀವು SL ಇಡಲೇಬೇಕಾಗುತ್ತೆ. ಇವಾಗ ನಾನು ಏನಾರ SL ಇಟ್ಟಿಲ್ಲ ಅಂದ್ರೆ ನೋಡಿ ಒಂದಿನದ್ದು ಕಂಪ್ಲೀಟ್ ಆಗಿ 100 ಪಾಯಿಂಟ್ಸ್ ಕೆಳಗಡೆನೆ ಫಾಲ್ ಆಗೋಗಿರೋದು. ಸೊ ಅದಕ್ಕೋಸ್ಕರನೇ ಇವನ್ ನೀವು ನಮ್ದು ಅನಾಲಿಸಿಸ್ ಲಾಸ್ ಆದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನಾವು SL ಇಟ್ಟೆ ಟ್ರೇಡ್ ಮಾಡಲೇಬೇಕಾಗುತ್ತೆ. ಇವನ್ ಮೇಲ್ಗಡೆನೂ ಅಷ್ಟೇ ಟಾರ್ಗೆಟ್ ನಾನು ಜಾಸ್ತಿ SL ಇಡಕ್ಕೆ ಹೋಗಲ್ಲ. ಟಾರ್ಗೆಟು ಏನಕ್ಕೆ ಅಂದ್ರೆ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ನಾವು ಎಷ್ಟು ಲಾಸ್ ಮಾಡ್ಕೋತೀವಿ, ನಮ್ದು ಎಷ್ಟು ಕೆಪಾಸಿಟಿ ಇದೆ ಅಂತ ನಾವು ಫಸ್ಟು ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಾವು ಟ್ರೇಡ್ ತಗೋಬೇಕು. ಇವತ್ತು ನಂದು ಲಾಸ್ ಆಗಿದೆ, ತೊಂದರೆ ಏನಿಲ್ಲ. ಇನ್ನು 29 ಡೇಸ್ ಬಾಕಿ ಇದೆ. ನಾಳೆನೂ ಕೂಡ ಮಾರ್ಕೆಟ್ ಓಪನ್ ಆಗುತ್ತೆ, ನಾಳೆನೂ ಕೂಡ ನಾವು ಟ್ರೇಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು ನೋಡ್ಬೋದು ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ ಎಷ್ಟು ಚೆನ್ನಾಗಿ ಫಾಲ್ ಆಗಿದೆ ಅಂತ. ಇಲ್ಲಿಂದ ಇಲ್ಲಿಗೆ ಅರೌಂಡ್ 80-90 ಪಾಯಿಂಟ್ಸ್ ಕೆಳಗಡೆ ಫಾಲ್ ಆಗಿದೆ, ಇನ್ನೂ ಫಾಲ್ ಆಗ್ತಾ ಬರ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಫಾಲ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ 3-4 ಡೇಸ್ ಇಂದ ಮಾರ್ಕೆಟು ಬ್ಯಾಂಕ್ ನಿಫ್ಟಿಲಿ ನೋಡಿ ಕಂಪ್ಲೀಟ್ ಒಂದೇ ರೇಂಜಲ್ಲಿ ಇದೆ ಮಾರ್ಕೆಟು. ಓಕೆನಾ, ಎಷ್ಟು ಸಲ ಸಪೋರ್ಟ್ ಟೆಸ್ಟ್ ಆಗಿದೆ ಅಂದ್ರೆ 1 ಸಲ 2 ಸಲ 3 ಸಲ 4ನೇ ಸಲ ಇವಾಗ ಸಪೋರ್ಟ್ ಟೆಸ್ಟ್ ಆಗ್ತಾ ಇದೆ. ಐ ಥಿಂಕ್ ಸಪೋರ್ಟ್ ಬ್ರೇಕ್ ಆಗೂ ಇದೆ. ಇವಾಗ ಇನ್ನೂ ಮಾರ್ಕೆಟ್ ನಡೀತಾ ಇದೆ. ನೋಡಿ ಇಲ್ಲಿ ಮಾರ್ಕೆಟ್ ಕೆಳಗಡೆ ಸಪೋರ್ಟ್ ಬ್ರೇಕ್ ಆಗಿ ಕೆಳಗಡೆನೂ ಕೂಡ ಬರ್ತಾ ಇದೆ. ಇಲ್ಲಿ ಕೂಡ ನಾವು ಲೈಕ್ ನಾಳೆ ಇನ್ನೂ ಒಂದು ಒಳ್ಳೆ ಲೈಕ್ ಸೆಲ್ಲಿಂಗ್ ಮಾರ್ಕೆಟ್ ಸಿಗ್ಬೋದು, ಏನು ತೊಂದರೆ ಇಲ್ಲ. ಡೈಲಿ ನಾನು ಹೇಳ್ದಂಗೆ ರೂಲ್ಸ್ ಪ್ರಕಾರ ಡೈಲಿ ಒಂದೇ ಟ್ರೇಡ್ ನಾನು ತಗೊಳ್ಳೋದು. ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಒಂದೇ ಟ್ರೇಡು. ನೀವು ಹೇಳ್ಬೋದಾಗಿತ್ತು ಇಲ್ಲಿ ಯಾವಾಗ SL ಹಿಟ್ ಆಯ್ತು ವಾಪಸ್ ರಿವರ್ಸ್ ಟ್ರೇಡ್ ತಗೋಬೋದಾಗಿತ್ತು ಅಂತ. ಬಟ್ ಆಸ್ ಪರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಇವತ್ತೆಲ್ಲ ನಾಳೆ ನಮ್ಗೆ ಪ್ರಾಫಿಟ್ ಆಗೇ ಆಗುತ್ತೆ. ಇಟ್ಸ್ ಆಲ್ ಅಬೌಟ್ ಪ್ರೊಬಬಿಲಿಟಿ. ನಾನು ಫಸ್ಟಿಂದ ಅದನ್ನೇ ಹೇಳ್ಕೊಬರೋದು, ಮಾರ್ಕೆಟ್ ಈಸ್ ಆಲ್ ಅಬೌಟ್ ಪ್ರೊಬಬಿಲಿಟಿ. ಇವತ್ತು ಒಂದು 3 ದಿನ ಲಾಸ್ ಆದರೆ 4ನೇ ದಿನ ಪ್ರಾಫಿಟ್ ಆಗೇ ಆಗುತ್ತೆ. ಇವತ್ತು ನೋಡಿ ನಂದು ಕಾಲ್ ಸೈಡಲ್ಲಿ ನಂದು ಲಾಸ್ ಆಯಿತು.
ಓಕೆನಾ. ಮೇಲೆ ಹೋಗುತ್ತೆ ಅಂತ ನಾನು ಇದು ಬೈ ಮಾಡಿದೆ, ಬಟ್ ಕೆಳಗಡೆ ಮಾರ್ಕೆಟ್ ಬಂತು. ಇಟ್ಸ್ ಓಕೆ, ನೋ ಇಶ್ಯೂ. ನಾನು ಎಸ್ ಎಲ್ ಕೊಟ್ಟು ಮಾರ್ಕೆಟಿಂದ ಈಚೆ ಬಂದೆ. ಅಕಸ್ಮಾತ್ ನಾಳೆ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಗಿ ನಾಳೆ ಏನಾರು ಓಪನ್ ಆಗಿ ಕೆಳಗಡೆ ಬಂತು ಅಂದ್ರೆ ನಾನು ಖಂಡಿತ ಕೆಳಗಡೆ ಟ್ರೇಡ್ ತಗೋತೀನಿ. ಎಷ್ಟು ಚೆನ್ನಾಗಿ ಒಳ್ಳೆ ಫಾಲ್ ಆಗಿದೆ ನೋಡಿ. ಸೆಲ್ಲರ್ಸ್ ಎಲ್ಲ ಹೊಸದಾಗಿ ಇಲ್ಲಿ ಅಕ್ಯುಮುಲೇಟ್ ಆಗಿದ್ದಾರೆ. ನಾಳೆ ಏನಾರ ಲೈಕ್ ಗ್ಯಾಪ್ ಡೌನ್ ಆಗಿ ಇಲ್ಲಾಂದ್ರೆ ಸ್ವಲ್ಪ ಫ್ಲಾಟ್ ಆಗಿ ಇಲ್ಲ ಮೇಲೆ ಓಪನ್ ಆಯಿತು ಕೆಳಗಡೆ ಬಂತು ಅಂದ್ರೆ ಆಬ್ವಿಯಸ್ಲಿ ನಾನು ಇಲ್ಲಿ ಎಂಟ್ರಿ ಆಗಿ ಮೇಲ್ಗಡೆ ಎಸ್ ಎಲ್ ಇಟ್ಟು ಇನ್ನೂ ಒಂದು ಒಳ್ಳೆ ಅರೌಂಡ್ ಲೈಕ್ ಬ್ಯಾಂಕ್ ನಿಫ್ಟಿಲಿ ಒಂದು 150-200 ಪಾಯಿಂಟ್ಸ್ ಹಿಡಿಬೋದು. ನಿಫ್ಟಿಲಿ ಒಂದು 50-60 ಪಾಯಿಂಟ್ಸ್ ಆರಾಮಾಗಿ ಹಿಡಿಬೋದು. ಓಕೆನಾ. ಸೊ ಅದಕ್ಕೋಸ್ಕರ ಒಂದಿನ ಲಾಸ್ ಆದ್ರೆ ಏನು ಲೈಕ್ ತೊಂದರೆ ಏನಿಲ್ಲ. ನಾಳೆನೂ ಕೂಡ ಮಾರ್ಕೆಟ್ ಓಪನ್ ಆಗುತ್ತೆ, ಅದೊಂದು ಬಿಲೀವ್ ಅಲ್ಲಿ ನಾವು ಇರ್ಬೇಕಷ್ಟೇ. ಏನಕ್ಕೆ ಅಂದ್ರೆ ಇನ್ನೂ ನಮ್ಮ ಹತ್ರ 29 ಡೇಸ್ ಬಾಕಿ ಇದೆ. ಇವತ್ತು ಒಂದೇ ದಿನಕ್ಕೆ ಲಾಸ್ ಆಯ್ತು ಅಂದ್ಬಿಟ್ಟು ನಾವು ಸೈಲೆಂಟ್ ಆಗ್ಬಿಟ್ರೆ ಯಾವುದೇ ತರ ಮುಂದೆ ಟ್ರೇಡ್ ಮಾಡಕ್ ಆಗೋದಿಲ್ಲ. ಫಸ್ಟ್ ದಿನ ಲಾಸ್ ಆಗೇ ಆಗುತ್ತೆ. ಇವತ್ತು ನನ್ನ ಅನಾಲಿಸಿಸ್ ಸ್ವಲ್ಪ ತಪ್ಪಾಗಿರೋ ಕಾರಣಕ್ಕೆ ಎಸ್ ಎಲ್ ಇಟ್ಟಾಗಿದೆ. ಎಸ್ ಎಲ್ ಇಟ್ಟಾಗಿ ಮಾರ್ಕೆಟ್ ಇಂದ ಈಚೆ ಬಂದೀನಿ, ತೊಂದರೆ ಏನಿಲ್ಲ. ನಾಳೆನೂ ಕೂಡ ಮಾರ್ಕೆಟ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನಾನು ಒಳ್ಳೆ ಆಪರ್ಚುನಿಟಿ ಚೆಕ್ ಮಾಡಿ ಏನು ರಿಸ್ಕ್ ರಿವಾರ್ಡ್ ಫಾಲೋ ಮಾಡಿ ಒಳ್ಳೆ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿ ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ಬೋದು. ಇವತ್ತೇನು ಲಾಸ್ ಆಗಿದೆ 927 ರುಪೀಸು, ಅದಕ್ಕಿಂತ ನಾನು ಲೈಕ್ 1:2 1:3 ತಗೊಂಡು ಟ್ರೇಡು ಆಬ್ವಿಯಸ್ಲಿ ಅದರಿಂದ ಪ್ರಾಫಿಟ್ ಮಾಡಲೇಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು 29 ಡೇಸ್ ಬಾಕಿ ಇದೆ, ನೋಡೋಣ. 29 ಡೇಸಲ್ಲಿ ಕಂಪ್ಲೀಟ್ ನಾವು 30 ಡೇಸಲ್ಲಿ ಪ್ರಾಫಿಟ್ ಆಗಿರ್ಬೇಕು, ಅದು ನಮ್ಮ ಮೈಂಡ್ ಸೆಟ್ಟು. ಇವತ್ತು ಒಂದಿನ ಪ್ರಾಫಿಟ್ ಮಾಡಿ ಇಲ್ಲ ನಾಳೆ ಒಂದಿನ ಲಾಸ್ ಮಾಡಿ ಆ ಥರ ಮಾಡಿ ಬರೀ ಒಂದೇ ದಿನದ್ದು ಏನು ಪ್ರಾಫಿಟ್ ಲಾಸ್ನ ನಾವು ಡಿಸೈಡ್ ಮಾಡಿದ್ರೆ ಖಂಡಿತ ಲಾಂಗ್ ರನ್ನಲ್ಲಿ ನಾವು ಸಸ್ಟೈನ್ ಆಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತು ಫಸ್ಟ್ ದಿನ ಲಾಸ್ ಆಗಿದೆ, ಏನು ತೊಂದರೆ ಇಲ್ಲ. ನಾಳೆನೂ ಮಾರ್ಕೆಟ್ ಓಪನ್ ಆಗುತ್ತೆ, ನಾಳೆ ಪ್ರಾಫಿಟ್ ಆಗುತ್ತೋ ಇಲ್ವೋ ಅಂತ ನಿಮಗೆ ಕಂಪ್ಲೀಟ್ ಆಗಿ ನಾಳೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು 4 ಜನ ಜೊತೆ ಸೇರಿ ಶೇರ್ ಮಾಡಿ. ಯಾರು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಬರಬೇಕು ಅಂದರೆ ಬರೀ 1 ಲಾಟಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಇಲ್ಲ 2 ಲಾಟಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಕಂಪ್ಲೀಟಾಗಿ ನಾನು ಇದು ಟ್ರೇಡಿಂಗ್ ಚಾನಲಲ್ಲಿ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಪ್ಲಸ್ ಇವಾಗ ಯಾವ ಲಾಜಿಕ್ ಮಿಲ್ಲನ್ನು ತಗೊಂಡೆ ಅಂತಲೂ ಕೂಡ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಇದು ಅಪ್ಡೇಟ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ನೀವು. ಅದು ಲಿಂಕ್ನ ನಾನು ಕೆಳಗಡೆ ಕಮೆಂಟಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.